ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅತಿ ಅದ್ಭುತವಾದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಬಂದಿದ್ದೇನೆ. ಯಾಕಂದರೆ ಜೀವನದಲ್ಲಿ ಕಷ್ಟಗಳು ಬರುವುದು ಸ್ವಾಭಾವಿಕ. ಬಟ್ ಆ ಕಷ್ಟಗಳನ್ನು ನಾವು ಪರಿಹರಿಸಿಕೊಳ್ಳಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಮತ್ತು ಯಾರಿಂದ ನಾವು ಸಹಾಯವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಪರಿಜ್ಞಾನವೂ ನಮಗಿರಬೇಕು, ತಿಳುವಳಿಕೆಯೂ ನಮಗಿರಬೇಕು. ಅಂಥ ಒಂದು ಸಂದರ್ಭ ಬಂದಾಗ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬರದು ಅನ್ನುವಂಥ ಒಂದು ವಸ್ತುಸ್ಥಿತಿಯನ್ನೇ ಇವತ್ತಿನ ಸಂದರ್ಭದಲ್ಲಿ ನಾನು ಈ ಸಂಚಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಯಾಕಂದರೆ ಈ ಸಂಚಿಕೆಯನ್ನು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಕೊನೆಗೆ ಯಾವ ರೀತಿ ಸಂದೇಶ ನಿಮಗೆ ಸಿಗ್ತೈತಿ, ಆ ಸಂದೇಶ ಅಚ್ಚಳಿಯದೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪಾಠವನ್ನು ಕಲಿಸ್ತೈತಿ, ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿದುಕೊಳ್ತೀರಾ ಅನ್ನುವಂಥ ಒಂದು ಸದುದ್ದೇಶದಿಂದ ಪೂರ್ತಿ ಎಲ್ಲರೂ ನೋಡಿರಿ. ಆಮೇಲೆ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಯಾಕಂದರೆ ಯಾವತ್ತೂ ಕೂಡ ಯಾರೂ ಪರಿಪೂರ್ಣರಲ್ಲ, ಯಾರಿಗೂ ಕಷ್ಟಗಳು ಬರುವುದಿಲ್ಲ ಅಂತೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜೀವನದಲ್ಲಿ ಕಷ್ಟಗಳು ನಿತ್ಯ ನಿರಂತರ. ಅವರು ಎಷ್ಟೇ ಶ್ರೀಮಂತರಾದರೂ ಕೂಡ ಅವರ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸ್ತಿರ್ತಾರೆ. ಅವುಗಳಿಂದ ಅವರು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನೋದರ ಮೇಲೇ ಅವರ ಜೀವನದ ಒಂದು ತಾತ್ಪರ್ಯ ಅಡಗಿದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ನಾನೇನು ಬಹಳ ಒಂದು ವಿಷಯವನ್ನು ಹೆಚ್ಚು ಕಡಿಮೆ ಮಾಡ್ದೇ ಈ ಮೂಲಕ ತತ್ಕ್ಷಣದಿಂದ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಒಂದೆರಡು ಘಟನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎರಡು ಗಿಳಿಗಳು ಒಂದು ಗಿಡದ ಪೊಟರೆಯಲ್ಲಿ ವಾಸ ಮಾಡ್ತಾಯಿದ್ವು. ಅವು ವಾಸ ಮಾಡ್ತಾ ಇದ್ದಾಗ ಅವು ಮೊಟ್ಟೆಗಳನ್ನು ಒಂದು ಹೆಣ್ಣು ಗಿಳಿ ಮೊಟ್ಟೆಗಳನ್ನು ಹಾಕ್ತಾಯಿತ್ತು. ಆ ಮೊಟ್ಟೆಗಳು ಮರಿಗಳಾದಮೇಲೆ ಅದರ ಪಕ್ಕದಲ್ಲೇ ಒಂದು ಪೊಟರೆಯಲ್ಲಿ ಇರ್ತಕ್ಕಂಥ ಒಂದು ವಿಷಸರ್ಪ ಇತ್ತು. ಆ ವಿಷಸರ್ಪ ಜಪ್ಪಿಸಿಕೊಂಡು ಕುಳಿತು ಆ ಮೊಟ್ಟೆಗಳಿಂದ ಮರಿಗಳು ಹೊರಬಂದ ತಕ್ಷಣ ಆ ಮರಿಗಳನ್ನು ಅದು ತಿಂದು ಹೋಗ್ತಿತ್ತು. ಹೀಗೆ ಮಾಡೋದ್ರಿಂದ ಪದೇ ಹೀಗಾಗೋದ್ರಿಂದ ಆ ಗಿಳಿಗಳು ದುಃಖಿತರಾದವು. ಯಾಕಂದರೆ ನಮ್ಮ ಸಂತಾನ ಮುಂದುವರಿಯೋದಿಲ್ಲ ಅನ್ನುವಂಥ ಒಂದು ಕಲ್ಪನೆ ಅವರಿಗೆ ಬಂದು ಅವು ದುಃಖಭರಿತರಾಗಿ ಹೆಣ್ಣು ಗಿಳಿ ಅಳ್ತಾ ಕುಳಿತುಕೊಂಡಿತ್ತು. ಈ ಒಂದು ಸಮಯದಲ್ಲಿ ಗಂಡು ಗಿಳಿ ಕೇಳಿತು, ಯಾಕೆ ಅಳ್ತಾ ಇದ್ದೀನಿ ನೀನು ಅಂತ ಕೇಳೋಣ. ಇಲ್ಲ, ನಾವು ಕಷ್ಟಪಟ್ಟು ಮೊಟ್ಟೆ ಹಾಕ್ತೀನಿ, ಆಮೇಲೆ ಆ ಮೊಟ್ಟೆಗಳಿಂದ ಮರಿಗಳು ಬರ್ತಾವೆ, ಮರಿಗಳು ಬಂದ ತಕ್ಷಣ ಆ ಒಂದು ವಿಷಸರ್ಪ ಬಂದು ನಮ್ಮ ಮರಿಗಳನ್ನು ತಿಂದು ಹೋಗ್ತೈತಿ. ಈ ರೀತಿಯಾಗಿ ಆದರೆ ನಮ್ಮ ವಂಶಾಭಿವೃದ್ಧಿ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ನಾವು ಮುಂದೆ ನಮ್ಮ ಮಕ್ಕಳನ್ನು ಕಾಣಬಹುದು ಅನ್ನುವಂಥ ಒಂದು ಚಿಂತೆಯಲ್ಲಿ ನಾನಿದ್ದೇನೆ ಅಂತ ಅಳ್ತಾ ಕುಳಿತುಕೊಳ್ತದೆ. ಈ ಒಂದು ಸಂದರ್ಭದಲ್ಲಿ ಆ ಗಂಡು ಗಿಳಿ ಅದು ಇಲ್ಲ, ನೀನು ಏನು ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡ, ಅಳಬೇಡ, ಸುಮ್ಮನೆ ಇರು, ದೇವರು ಒಳ್ಳೇದು ಮಾಡ್ತಾನೆ, ನಮಗೆ ಇಂದಿಲ್ಲ ನಾಳೆ ನಮಗೆ ಒಳ್ಳೇದು ಮಾಡ್ತಾನೋ ಅನ್ನುವಂಥ ಒಂದು ಬುದ್ಧಿಮಾತನ್ನು ಹೇಳಿದಾಗ ಒಂದು ನೀರು ಕಾಗೆ ಅದೇ ಸಮಯದಲ್ಲಿ ಒಂದು ನೀರು ಕಾಗೆ ಬರ್ತೈತಿ. ಬಂದಾಗ ಯಾಕೆ ನೀ ಅಳ್ತಾ ಇದ್ದೀಯಾ ಅಂತೇಳಿ ಹೆಣ್ಣು ಗಿಳಿಯನ್ನು ಕೇಳ್ತೈತಿ. ಹೆಣ್ಣು ಗಿಳಿಯನ್ನು ಕೇಳಿದಾಗ ಇಲ್ಲ, ನಾನು ಮೊಟ್ಟೆಗಳನ್ನು ಹಾಕ್ತೀನಿ, ಮರಿಗಳು ಬಂದ ಮೇಲೆ ಇಲ್ಲೇ ಇರ್ತಕ್ಕಂಥ ಪೊಟರೆಯಲ್ಲಿ ಇರ್ತಕ್ಕಂಥ ಒಂದು ವಿಷಸರ್ಪ ಬಂದು ನಮ್ಮ ಮರಿಗಳನ್ನು ತಿಂದು ಹೋಗ್ತೈತಿ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ತುಂಬ ಒಂದು ನಿರಾಶೆ ಆಗ್ತಾಯಿದೆ ಅನ್ನುವಂಥ ಒಂದು ದುಃಖಭರಿತವಾದ ಮಾತನ್ನು ಆ ಸಂದರ್ಭದಲ್ಲಿ ಅವರಿಗೆ ಹೇಳಿದಾಗ ಆ ಒಂದು ನೀರು ಕಾಗೆಯು ಇಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನಾನು ನಿಮಗೊಂದು ಉಪಾಯ ಹೇಳ್ತೀನಿ, ನನ್ನ ಜೊತೆಗೆ ಬರ್ರಿ, ಇಲ್ಲೇ ಒಂದು ಸರೋವರ ಇದೆ, ಆ ಸರೋವರಕ್ಕೆ ಹೋಗಿ ಮೀನುಗಳನ್ನು ತರೋಣ, ಮೀನುಗಳನ್ನು ತಿಂತೀರಾ ನೀವು ಅಂತ ಕೇಳಿಲ್ಲ. ನಾವು ಮೀನುಗಳನ್ನು ತಿನ್ನೋದಿಲ್ಲ, ನಮಗೆ ಮೀನುಗಳು ಬೇಡ ಅಂತೇಳಿ ಹೇಳಿದರು. ಇಲ್ಲ, ಈ ಒಂದು ಸಂದರ್ಭದಲ್ಲಿ ನೀವು ಮೀನುಗಳನ್ನು ತಂದು ನಾನು ಹೇಳಿದಷ್ಟು ಮಾಡಿರಿ, ಆಗ ನೋಡಿರಿ ನಿಮ್ಮ ಕಷ್ಟಗಳು ಯಾವ ರೀತಿ ಪರಿಹಾರ ಆಗ್ತೈತಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಆ ಎರಡೂ ಗಿಳಿಗಳು, ಗಂಡು ಗಿಳಿ ಮತ್ತು ಹೆಣ್ಣು ಗಿಳಿ ಎರಡೂ ಕೂಡ ಆ ಒಂದು ನೀರು ಕಾಗೆಯ ಜೊತೆಗೆ ಸರೋವರಕ್ಕೆ ಹೋಗ್ತವೆ. ಸರೋವರಕ್ಕೆ ಹೋದಾಗ ಅಲ್ಲೇ ಸರೋವರದಲ್ಲಿ ಇರತಕ್ಕಂಥ ಮೀನುಗಳನ್ನು ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಸರೋವರದ ಪಕ್ಕದಲ್ಲೇ ಒಂದು ಇಡ್ತಾವೆ. ಅದರ ಜೊತೆಗೆ ಮುಂದೆ ಒಂದೊಂದು ತಂದು ಆ ಪೊಟರೆಯ ವಿಷಸರ್ಪ ಇರ್ತಕ್ಕಂಥ ಪೊಟರೆಯ ಒಂದು ಅಲ್ಲಿ ಕೂಡ ಇಡ್ತಾವೆ. ಆ ಸಂದರ್ಭದಲ್ಲಿ ಒಂದು ಪ್ರಾಣಿ, ಅದು ಯಾವುದಪ್ಪ ಅಂದರೆ ಮುಂಗುಸಿಗೆ ಮತ್ತು ಸರ್ಪಕ್ಕೆ ಯಾವ ರೀತಿ ವೈರತ್ವ ಇದೆ ಅನ್ನೋದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈ ಸಂದರ್ಭದಲ್ಲಿ ಮುಂಗುಸಿಯು ನೋಡಿದಾಗ ಆ ಮೀನು ಆ ಸರೋವರದ ಪಕ್ಕದಲ್ಲಿ ಬಿದ್ದಾಗ ಅದನ್ನು ಅದು ತಿನ್ನಲಿಕ್ಕೆ ಪ್ರಾರಂಭ ಮಾಡಿತು. ಅದೇ ರೀತಿ ಮುಂದೆ ಸಾಗಿದಾಗ ಆ ಪೊಟರೆಯ ಹತ್ತಿರನೇ ಹೋಯಿತು. ಅಲ್ಲಿ ಇರ್ತಕ್ಕಂಥ ಮೀನುಗಳನ್ನು ತಿಂತಾ ಪೊಟರೆಯಲ್ಲಿಗೆ ಹೋಯಿತು. ಆ ಪೊಟರೆಯಲ್ಲಿ ಇರ್ತಕ್ಕಂಥ ಒಂದು ಮೀನನ್ನು ತಿನ್ನುವಾಗ
ಆ ವಿಷಸರ್ಪ ಅದರ ಜೊತೆಗೆ ಬುಸುಗುಡ್ತಾ ಬಂತು. ಆ ಸಂದರ್ಭದಲ್ಲಿ ಆ ಒಂದು ವಿಷಸರ್ಪಕ್ಕೂ ಮತ್ತು ಮುಂಗುಸಿಗೆ ಒಂದು ಭಯಂಕರವಾದಂಥ ಕಾದಾಟ ಆಯಿತು. ಆ ಕಾದಾಟದಲ್ಲಿ ವಿಷಸರ್ಪವನ್ನು ಅದು ಕೊಂದು ಅದು ಓಡಿ ಹೋಯಿತು. ಓಡಿ ಹೋಗುವಾಗ ಆ ಗಿಳಿಗಳು ಕೇಳಿದವು, ಇಲ್ಲಪ್ಪ ನೀವು ನನಗೆ ಭಾಳ ಸಹಾಯ ಮಾಡಿದಿರಿ, ನಿಮ್ಮ ಸಹಾಯಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಅಂಥೇಳಿ ಆ ಎರಡು ಗಿಳಿಗಳು ಕೇಳಿಕೊಂಡಾಗ, ಇಲ್ಲ ನೀವು ಬರ್ರಿ ನಿಮಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಬೇಕಾಗಿದೆ ಬರ್ರಿ ಅಂತ ಹೇಳ್ತೈತಿ. ಆದರೂ ಕೂಡ ಅವು ಹೋಗಲಿಕ್ಕೆ ಹೆಣ್ಣು ಗಿಳಿ ಮುಂದೆ ಆಯಿತು. ಆದರೆ ಗಂಡು ಗಿಳಿ ಮಾತ್ರ ಇಲ್ಲ ಹೋಗಬೇಡ, ಅಲ್ಲಿ ಅದು ಕೇಳಿ ಒಂದು ಮುಂಗುಸಿ ಅದು ನಿನ್ನನ್ನು ಕೊಂದು ತಿನ್ನುವಂಥ ಒಂದು ಆಲೋಚನೆಯಲ್ಲಿದೆ ಅಂತ ಹೇಳಿದಾಗ, ಇಲ್ಲ ನಮಗೆ ಸಹಾಯ ಮಾಡಿದೆ, ಆಮೇಲೆ ನಮ್ಮನ್ನು ತಿನ್ನೋದಿಲ್ಲ ಅನ್ನುವಂಥ ಭಾಷೆಯನ್ನು ಕೊಟ್ಟಿದೆ. ಹೀಗಿರುವಾಗ ಇಲ್ಲ ನಾನು ಹೋಗಿ ಅದಕ್ಕೆ ಕೃತಜ್ಞತೆಗಳನ್ನು ಹೇಳಿ ಬರ್ತೀನಿ ಅಂತೇಳಿ ಅದು ಹೋಯಿತು. ಆ ಒಂದು ಹೆಣ್ಣು ಗಿಳಿಯ ಜೊತೆಗೆ ಗಂಡು ಗಿಳಿಯೂ ಹೋಯಿತು. ಆ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಆ ಮುಂಗುಸಿಯು ಕೊಂದು ತಿಂದು ಹೋಯಿತು. ಇದು ಒಂದು ಘಟನೆ. ಜೊತೆಗೆ ಮತ್ತೊಂದು ಘಟನೆ ಏನಂತಂದರೆ, ಆ ಒಂದು ಸಂದರ್ಭದಲ್ಲಿ ಎರಡು ಕಾಗೆಗಳು ಜೀವನ ಮಾಡ್ತಿದ್ವು. ಆವಾಗ ತುಂಬ ಈಗಿನಂತೆ ಈಗೇನು ಬರಗಾಲ ಬಿದ್ದಿದೆಯಲ್ಲ ಅದೇ ರೀತಿ ಬರಗಾಲ ಬಿದ್ದಿತ್ತು. ಆ ಬರಗಾಲ ಬಿದ್ದಂಥ ಸಮಯದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ. ಹೀಗಿರುವಾಗ ಕಾಡು ಪ್ರಾಣಿಗಳು ಕೂಡ ನಾಡಿನಲ್ಲಿ ಬಂದು ತಮ್ಮ ಹಸಿವನ್ನು ಹಿಂಗಿಸಿಕೊಂಡು ನೀರನ್ನು ಕುಡಿದು ಹೋಗ್ತಾಯಿತ್ತು. ಆ ಸಂದರ್ಭದಲ್ಲಿ ಹೀಗೆ ಒಂದು ಕಾಗೆಗಳು ಕೂಡ ಹಸಿವಿನಿಂದ ತಾಳಲಾರದೆ ಪರಿತಪಿಸ್ತಾ ಅದು ಗಿಡದ ಮೇಲೆ ಕುಳಿತಿರುವಾಗ ಅದೇ ದಾರಿಯಲ್ಲಿ ಒಂದು ನರಿ ಬಂತು. ಅದು ತನ್ನ ಬಾಯಿಯಲ್ಲಿ ಒಂದು ತುಂಡು ಆಹಾರವನ್ನು ತೆಗೆದುಕೊಂಡು ಬಂದಿತ್ತು. ಆ ಆಹಾರವನ್ನು ಆ ಗಿಡದ ಬುಡದಲ್ಲಿ ಇಟ್ಟು ತಿನ್ನಲಿಕ್ಕೆ ಏನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ, ಇಲ್ಲ ನಾವು 2 ದಿನಗಳಿಂದ ಹಸಿವೆಯಿಂದ ಬಳಲ್ತಾ ಇದ್ದೀವಿ, ನಮಗೂ ಒಂದು ಸ್ವಲ್ಪ ಅದರಲ್ಲಿ ತಿನ್ನಲಿಕ್ಕೆ ಕೊಡು, ನಾವು ಹಸಿವನ್ನು ಹಿಂಗಿಸಿಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ, ಇಲ್ಲ ಬರ್ರಿ ನಿಮಗಿಬ್ಬರಿಗೂ ಕೊಡ್ತೇನೆ, ನಾನು ಇಬ್ಬರು ತಿನ್ನುವಂಕ್ರಿ ಅಂತ ಹೇಳ್ತೀವಿ. ಆ ಒಂದು ಸಂದರ್ಭದಲ್ಲಿ ಅದರ ಮನಸ್ಸಿನಲ್ಲಿ ಇವೆರಡೂ ಬಂದರೆ ಈ ಆಹಾರದ ಜೊತೆಗೆ ಅವು ಎರಡೂ ಕಾಯಿಗಳನ್ನು ತಿಂದು ನಾನು ಹಸುವನ್ನು ಹಿಂಗಿಸಿಕೊಳ್ಬಹುದು ಅನ್ನುವಂಥ ಒಂದು ದೂರಾಲೋಚನೆಯಿಂದ ಅದು ಕರೆದಾಗ ಆ ಗಂಡು ಕಾಗಿ ಹೇಳ್ತು, ಇಲ್ಲ ನೀವು ಹೋಗಬೇಡ, ಅದು ನೀನು ತಿಂತೈತಿ. ಹೀಗಿರುವಾಗ ನೀನು ಅದು ಕೇಳಿ ನರಿ ಬುದ್ಧಿಯನ್ನು ಯಾವತ್ತು ನರಿಯನ್ನು ನಂಬಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಎರಡೂ ಗಿಳಿಗಳು ಹೋಗಲಿಲ್ಲ. ಹೋದಾಗ ಆ ಒಂದು ನರಿಯು ಅದೇ ತಾನು ತನ್ನಂಥ ಒಂದು ತುಂಡು ಆಹಾರವನ್ನು ತಿಂದು ನಿರಾಶೆಯಿಂದ ಹೋಯಿತು. ಹೀಗೆ ನಾವು ಜೀವನದಲ್ಲಿ ಏನಾದರೂ ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದು ಕಲೆಯನ್ನು ಕಲಿತುಕೊಂಡಿದ್ದರೆ ನಾವು ಜೀವನದಲ್ಲಿ ಸಾಫಲ್ಯವನ್ನು ಗಳಿಸ್ಬೋದು, ನಾವು ಸಂತೋಷದಿಂದ ಜೀವನವನ್ನು ಮಾಡ್ಬೋದು. ನಮ್ಮ ಪ್ರಾಣವನ್ನು, ನಮ್ಮ ಆಸ್ತಿಯನ್ನು, ನಮ್ಮ ಸಂಪತ್ತನ್ನು, ನಮ್ಮ ಮಕ್ಕಳನ್ನು ಎಲ್ಲರನ್ನೂ ಕೂಡ ನಾವು ಸಂರಕ್ಷಣೆ ಮಾಡಬಹುದು ಅನ್ನುವಂಥ ಒಂದು ತಾತ್ಪರ್ಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದೇ ಸಂದರ್ಭದಲ್ಲಿ ಈ ಒಂದು ತಾತ್ಪರ್ಯದಲ್ಲಿ ಇರತಕ್ಕಂಥ ಮಾತುಗಳೇನೆಂದರೆ, ಯಾವತ್ತೂ ಕೂಡ ನಾವು ದುಷ್ಟರನ್ನು ನಂಬಬಾರ್ದು, ಆಮೇಲೆ ಕಪಟಿಗಳನ್ನು ನಂಬಬಾರ್ದು, ಆಮೇಲೆ ಇನ್ನೊಬ್ಬರು ದುರುಳರನ್ನು ನಂಬಬಾರ್ದು, ಜೊತೆಗೆ ಕುಡುಕರನ್ನು ನಂಬಬಾರ್ದು. ದುಷ್ಟರನ್ನು ನಂಬಿದರೆ ನಮ್ಮ ಒಂದು ಪ್ರಾಣ ಹೋಗ್ತೈತಿ. ಆಮೇಲೆ ದುರುಳರನ್ನು ನಂಬಿದರೆ ನಾವು ಸಂಕಷ್ಟಕ್ಕೆ ಈಡಾಗ್ತೀವಿ. ಕಪಟಿಗಳನ್ನು ನಂಬಿದರೆ ನಾವು ಅವರ ಕಪಟತನಕ್ಕೆ ನಾವು ಬಲಿಯಾಗ್ತೀವಿ. ಜೊತೆಗೆ ನಾವು ಕುಡುಕರನ್ನು ನಂಬಿದರೆ ಅವರು ಕೇಳಿ ಕುಡುಕರು. ನಿಶೆಯಲ್ಲಿದ್ದಾಗ ಅವರ ಸಹಾಯವನ್ನು ನಾವು ಕೇಳಿದಾಗ ಅವರು ಮಾಡೋದಿಲ್ಲ ಅನ್ನೋದಿಲ್ಲ, ಬರ್ರಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ನಾವು ಬಿರು ಬಿಸಿಲಿನಲ್ಲಿಯೋ, ಜೋರಾದ ಮಳೆಯಲ್ಲಿಯೋ, ಅಥವಾ ತುಂಬ ಚಳಿ ಇರತಕ್ಕಂಥ ಸಮಯದಲ್ಲಿಯೋ ಯಾವುದೇ ಒಂದು ಸ್ಥಳಕ್ಕೆ ಹೋಗಬೇಕಾಗಿರ್ತೈತಿ. ಅವರು ಆ ಸಮಯದಲ್ಲಿ ವಾಹನವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ ಬರ್ರಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ನಾವು ಅವರ ಗಾಡಿಯಲ್ಲಿ ಹೋದರೆ ಅವರು ಯಾವ ಥರ ಗಾಡಿ ಓಡಿಸ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಯಾಕಂದರೆ ಜೀವದ ಪರಿವೇ ಅವರಿಗೆ ಇರೋದಿಲ್ಲ. ಕುಡಿದ ನಿಶೆಯಲ್ಲಿ ಅವರು ಹೋಗಿ ಪ್ರಪಾತಕ್ಕೆ ಬೀಳುವಂಥ ಸಂಭವ ಇರ್ತೈತಿ. ಪ್ರಪಾತಕ್ಕೆ ಅವರು ಬಿದ್ದರೂ ಕೂಡ ಅವರ ಜೊತೆಗೆ ನಿಷ್ಪಾಪಿಗಳಾದಂಥ ನಮ್ಮಂಥವ್ರನ್ನೂ ಕೂಡ ಕೊಲ್ತಾರಲ್ಲ ಅನ್ನುವಂಥ ಒಂದು ತಾತ್ಪರ್ಯವನ್ನು ಈ ಸಂದರ್ಭದಲ್ಲಿ ನಾವು ಅರಿತುಕೊಳ್ಬೇಕು. ಅಂಥವರಿಂದ ನಾವು ಆದಷ್ಟು ದೂರ ಇರಬೇಕು. ಸಜ್ಜನರ ಸಂಘ ಹೆಜ್ಜೆನೂ ಸವದಂತೆ, ದುರ್ಜನರ ಸಂಘ ಯಾವತ್ತೂ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ತಾತ್ಪರ್ಯವನ್ನು ತಿಳಿದ್ರೆ ಯಾವತ್ತೂ ಕೂಡ ನಾವು ಸಂಕಷ್ಟಕ್ಕೆ ಬೀಳೋದಿಲ್ಲ. ಜೊತೆಗೆ ನಮ್ಮ ಬಾಳನ್ನು ಬಂಗಾರವನ್ನಾಗಿ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇದೆ. ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಬೇಕು. ಜೊತೆಗೆ ಎಲ್ಲರೂ ಕೂಡ ಎಲ್ಲರಿಗೂ ಒಳಿತಾಗುವಂಥ ಮನೋಭಾವನೆ ಎಲ್ಲರಲ್ಲಿಯೂ ಇರುವುದಿಲ್ಲ. ಅವರು ಯಾವತ್ತೂ ಕೂಡ ತಮ್ಮ ಸ್ವಾರ್ಥಪರ ಒಂದು ಆಲೋಚನೆಯಲ್ಲಿಯೇ ಇರ್ತಾರೆ. ನಿಷ್ಪಾಪಿಗಳು, ಹೃದಯವಂತರು, ಬಡವರು ಹಾಗೂ ನಿರ್ಗತಿಕರು, ಅಸಹಾಯಕರು ಕೂಡ ಅಂಥವರ ಸಹಾಯವನ್ನು ಕೇಳ್ತಿರ್ತಾರೆ. ಆ ಒಂದು ಸಹಾಯವನ್ನು ಪಡೀಲಿಕ್ಕೆ ಹೋದಾಗ ಅವರ ಒಂದು
ಕುತಂತ್ರಕ್ಕೆ ಬಲಿಯಾಗಿ ನಮ್ಮ ಪ್ರಾಣವನ್ನು, ನಮ್ಮ ಆಸ್ತಿ ಪಾಸ್ತಿಗಳನ್ನು, ನಮ್ಮ ಎಲ್ಲ ಸಂಪತ್ತನ್ನು ಕಳೆದುಕೊಳ್ಳುವಂಥ ಒಂದು ಸಂಭವ ಇರೋದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ತಾತ್ಪರ್ಯವನ್ನು ನೀವೆಲ್ಲರೂ ಕೂಡ ಪಾಲಿಸ್ತೀರಾ, ಜೊತೆಗೆ ನಿಮ್ಮೆಲ್ಲರ ಬಾಳನ್ನು ಹಸನಾಗಿ ಮಾಡಿಕೊಳ್ತೀರಾ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ತಲುಪಿಸ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಲೈಕ್ನೂ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.